ಕೋರಮಂಗಲದ 4ನೇ ಬ್ಲಾಕ್ ಕೂಡ ಸಂಪೂರ್ಣವಾಗಿ ಜಲಮಯವಾಗಿದೆ ಅನ್ನೋದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇವತ್ತು ಮಳೆ ಬಂದ್ರೆ ಮುಗಿತ್ ನಮ್ಮ ಕತೆ ಅಂತಿದ್ದಾರೆ ಅಲ್ಲಿ ವಾಸ ಮಾಡುವಂತಹ ಜನ. ಮಹಾಮಳೆಗೆ ಕೋರಮಂಗಲದ ಸ್ಥಿತಿಗತಿ ಹೇಗಿದೆ? ಬೆಂಗಳೂರಿನ ಒನ್ ಆಫ್ ದ ಪಾಶ್ ಏರಿಯಾಗಳಲ್ಲಿ ಕೋರಮಂಗಲ ಕೂಡ ಇದೆ. 4th ಬ್ಲಾಕ್ನ ಸ್ಥಿತಿ ಹೇಗಿದೆ ಅನ್ನೋದನ್ನ ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಗೇನಿಲ್ಲಿ ರಾಜ ಕಾಲುವೆಗಳ ಒತ್ತುವರಿ, ಹೂಳು ತೆಗೆದೇ ಇರೋದು ಇದೆಲ್ಲವೂ ಕೂಡ ಪ್ರಾಬ್ಲಮ್ ಆಗಿದೆ. ಒಂದೊಂದು ಪ್ರತಿಷ್ಠಿತ ಕಟ್ಟಡಗಳಲ್ಲೂ ಕೂಡ ಹೆಂಗಿದೆ ಪರಿಸ್ಥಿತಿ? ಬಸ್ ಸ್ಟಾಪ್ಗಳ ಅದು ಅಥವಾ ಯಾವುದೋ ಕೆರೆ ಹತ್ರ ಹೋಗಿ ನಿಂತಿದ್ದಾರ ಜನ, ಹಿಂಗೆ ಅನ್ಸತ್ತೆ. ಎಲ್ಲ ದೊಡ್ಡ ದೊಡ್ಡ ಕಾಲೇಜಸ್ ಇದ್ದಾವೆ, ದೊಡ್ಡ ದೊಡ್ಡವ್ರ ಮನೆ ಇದೆ, ಪಬ್ಗಳ ಹಬ್ ಅಂತ ಹೇಳ್ಬೋದು. ಅಂಥ ಕೋರಮಂಗಲ ಒಂದೇ ಒಂದು ಮಳೆಗೆ ಬಸವಳಿದು ಹೋಗಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಮೇಶ್, ಕೋರಮಂಗಲದ ಸ್ಥಿತಿಗತಿ ಬಗ್ಗೆ ಇನ್ನಷ್ಟು ವಿವರಣೆ ಕೊಡೋದಾದ್ರೆ ಯಾವ ಭಾಗದಲ್ಲಿ ಅತಿ ಹೆಚ್ಚು ಸಮಸ್ಯೆ ಆಗಿದೆ? ನೀರನ್ನ ಹೊರ ಹಾಕೋದಕ್ಕೆ ಏನು ಪ್ರಯತ್ನಗಳಾಗ್ತಾ ಇದೆ? ಮಮತಾ, ತಡರಾತ್ರಿ ಸುರಿದಿರುವಂಥ ಮಳೆಗೆ ಇನ್ನೂ ಕೂಡ ಕೋರಮಂಗಲದ 4th ಬ್ಲಾಕಲ್ಲಿರುವಂಥ ಈಜಿಪುರ ಮುಖ್ಯ ರಸ್ತೆ ಏನಿದೆ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡಿರುವಂಥದ್ದು. ಸಾಕಷ್ಟು ವಾಹನ ಸವಾರರು ಇದರಲ್ಲಿ ಓಡಾಟ ಮಾಡೋಕ್ಕಾಗ್ದೇ ವಾಪಸ್ ಹೋದರೆ, ಇನ್ನು ಕೆಲವೊಬ್ಬರು ಅನಿವಾರ್ಯವಾಗಿ ಇದೇ ರಸ್ತೆಯಲ್ಲೇ ಟ್ರಾವೆಲ್ ಮಾಡ್ತಾರಂಥ ದೃಶ್ಯಗಳು ನಮಗೆ ಕಾಣ್ತಾ ಇದೆ. ನೀವು ನೋಡಿ, ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಇಲ್ಲಿವರೆಗೂ ಕೂಡ ನೀರಿನ ಪ್ರವಾಹ ಕಮ್ಮಿ ಆಗಿಲ್ಲ. ಹಾಗಾಗಿ ಇಲ್ಲಿನ ಲೇಔಟ್ಗೆ ಒಳಗಡೆ ಅಂದರೆ ಮನೆಗಳಿಗೆ ಹೋಗುವಂಥವ್ರು ಯಾರೂ ಕೂಡ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಒಳಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ರಸ್ತೆ ಎಲ್ಲ ಬ್ಲ್ಯಾಕ್ ಆಗಿರುವಂಥದ್ದು. ಪಕ್ಕದಲ್ಲೇ ಇರುವಂಥ ರಾಜಕಾಲುವೆಗೆ ರಾಜಕಾಲುವೆಗೆ ನೀರು ಸರಾಗವಾಗಿ ಹೋಗೋದಕ್ಕೆ ಅವಕಾಶ ಆಗಿಲ್ಲ. ಅದರ ಪರಿಣಾಮವಾಗಿ ಆ ರಾಜಕಾಲುವೆ ನೀರು ಓವರ್ಫ್ಲೋ ಆಗಿ ಲೇಔಟ್ ಒಳಗಡೆ ನುಗ್ಗಿರುವಂಥದ್ದು. ಬೆಳಗಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಸಾಕಷ್ಟು ಜನ ಇವತ್ತು ಹೊರಗಡೆ ಬರೋಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ವಾಹನ ಸವಾರರು ಮತ್ತು ಇಲ್ಲಿ ಸ್ಥಳೀಯರು ಕಷ್ಟಪಡ್ತಾ ಇರುವಂಥದ್ದು. ಇಲ್ಲಿ ಕೆಲವೊಂದು ಸ್ಥಳೀಯರು ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಈ ಏರಿಯಾದಲ್ಲಿ ಏನು ಕಾರಣಕ್ಕೆ ಇಷ್ಟೊಂದು ರೀತಿಯಲ್ಲಿ ನೀರು ಬಂದಿರುವಂಥದ್ದು, ಏನು ರೀಸನ್? ಸರ್, ಮಳೆ ಬಂದರೆ ಈ ಕಾಲುವೆ ಫುಲ್ ನೀರು ತುಂಬ್ಕೊಂತೆ ಸರ್, ಅದು ಹೋಗೋಕ್ಕಾಗಲ್ಲ. ಅದರಿಂದ ಎಲ್ಲ ಆಚೆ ಬರುತ್ತೆ. ಇಲ್ಲಿ ಒಂದು ಖಾಲಿ ಸೈಟ್ ಇದೆ, ಇಲ್ಲಿ ಕಚರ ತುಂಬಿಸ್ತಾರೆ. ಆ ಕಚರ ಎಲ್ಲ ಏನಾಗುತ್ತೆ, ಅಲ್ಲಿ ಗ್ಯಾಪ್ ಇದೆ ಹೋಗೋಕ್ಕೆ, ನೀರು ಹೋಗೋಕ್ಕೆ. ಅದೆಲ್ಲ ಹೋಗಿ ಅಲ್ಲಿ ಸೇರ್ಕೊಂಡ್ಬಿಡ್ತೈತೆ, ಅಲ್ಲಿ ಹೋಗಿ ಸೇರ್ಕೊಂತೈತೆ. ಅದಕ್ಕೆ ನೀರು ಹೋಗೋಕ್ಕಾಗ್ತಾ ಇಲ್ಲ ಅಲ್ಲಿ. ಇವಾಗ ಬೆಳಗ್ಗೆಯಿಂದ ನಾವು ಅಷ್ಟು ಕ್ಲೀನ್ ಮಾಡಿ ನೀರು ಇಷ್ಟು ಹೋಗಿದೆ, ಇನ್ನು ನಾವು ಎಷ್ಟು ಅಂತ ಕ್ಲೀನ್ ಮಾಡೋದು ಹೇಳಿ? ಬೆಳಗ್ಗೆಯಿಂದ ನೋಡಿ ಅಲ್ಲಿವರೆಗೂ ಇತ್ತು ನೀರು, ಇವಾಗ ಅಲ್ಲಿವರೆಗೂ ಹೋಗಿದ್ದು, ಸ್ವಲ್ಪ ಕಡಿಮೆ ಆಗಿದೆ. ಈಗ ಒಳಗಡೆ ಮನೆ ಎಲ್ಲ ಒಳಗಡೆ ಎಲ್ಲ ನೀರು ಸರ್, ಕಾರು ಸಂಪೆಲ್ಲ ಫುಲ್ಲು ನೀರು ಬಂದು ನೋಡಿ. ಅಲ್ಲೆಲ್ಲ ನೋಡಿ, ಆ ಚರ್ಚ್ ಒಳಗಡೆ ನೋಡಿ, ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ನೋಡಿ, ಎಲ್ಲ ಫುಲ್ ಸಂಪ್ ಒಳಗಡೆ ಎಲ್ಲ ನೀರು ಹೋಗಿದೆ. ಅದು ಕರೆಂಟ್ ಬೇರೆ ಇಲ್ವಾ, ಫುಲ್ ಅದು ನೀರು ಎತ್ತಕ್ಕಾಗ್ತಿಲ್ಲ, ಬೇಸ್ಮೆಂಟಲ್ಲೆಲ್ಲ ನೀರು. ಈ ಥರ ಆಗಿದೆ ಸರ್. ಯಾವಾಗಲೂ ನೀರು ಬಂದರೆ ಹಿಂಗೆ ಆಗೋದು. ಈಗ ಖಾಲಿ ಸೈಟ್ ಇದೆ, ಅಲ್ಲಿ ಕಚರ ತಗೊಂಬಂದು ಹಾಕ್ತಾರೆ. ಇದೇನೋ ನೀರು ತುಂಬಿದ ತಕ್ಷಣ ಎಲ್ಲ ಅಲ್ಲಿ ಹೋಗಿ ನೀರು ಹೋಗೋಕ್ಕಾಗ್ತಾಯಿಲ್ಲ ಅಲ್ಲಿ. ಅದೇ ಪ್ರಾಬ್ಲಮ್. ಇದು ಮಮತಾ, ಇಲ್ಲಿನ ಸ್ಥಳೀಯರು ಹೇಳುವಂಥದ್ದು ಕೇವಲ ಒಬ್ಬರ ಮಾತಲ್ಲ. ಇದು ಸಾಕಷ್ಟು ಜನರು ಕೂಡ ಇಲ್ಲಿ ಈ ಲೇಔಟ್ ಒಳಗಡೆ ಹೋಗುವಕ್ಕೆ ಮುಖ್ಯ ಇರುವಂಥದ್ದು ಪ್ರಮುಖ ರಸ್ತೆ ಇದು. ಈ ರಸ್ತೆಯಲ್ಲಿರುವಂಥ ಈ ನೀರಿನ ಪ್ರವಾಹ ಜಾಸ್ತಿ ಆದ ಪರಿಣಾಮವಾಗಿ ಯಾರೂ ಕೂಡ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ, ಒಳಗಡೆಗೂ ಹೋಗೋಕ್ಕಾಗ್ತಾ ಇಲ್ಲ. ಅಂದರೆ ಮನೆಗಳೊಳಗಡೆ ಇನ್ನೂ ಕೂಡ ಈ ಕೆಸರು ನೀರು ತುಂಬಿರೋ ಕಾರಣಕ್ಕಾಗಿ ರಾತ್ರಿಯಿಂದ ಕರೆಂಟ್ ಬೇರೆ ಇಲ್ಲ. ಹಾಗಾಗಿ ಓಡಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೀವು ನೋಡಿ, ಆಟೋ ಸವಾರರು ಅದರಲ್ಲೇ ಹರಸಾಹಸ ಪಟ್ಟು ವಾಹನಗಳನ್ನು ಚಾಲನೆ ಮಾಡ್ತಾ ಇರುವಂಥದ್ದು. ಸಾಕಷ್ಟು ಜನ ಬೈಕ್ ಸವಾರರು ಕೂಡ ಇದರಲ್ಲೇ ಬರ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಇಲ್ಲಿಂದ ಒಳಗಡೆ ನಾವು ಕೂಡ ಹೋಗೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಆ ರಾಜಕಾಲುವೆ ನೀರು ರಸ್ತೆಯಲ್ಲಿ ಇರುವಂಥದ್ದು. ಅಷ್ಟೊಂದು ನೀರಿರೋ ಕಾರಣಕ್ಕಾಗಿ, ಕೆಸರು ನೀರಿರೋ ಕಾರಣಕ್ಕಾಗಿ ಒಳಗಡೆ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ಮತ್ತು ಈ ಲೇಔಟ್ ಒಳಗಡೆ ಇರುವಂಥ ಮನೆಗಳಿಗೂ ಕೂಡ ನೀರು ನುಗ್ಗಿದ ಪರಿಣಾಮವಾಗಿ ಜನರು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿವರೆಗೂ ಕೂಡ ನೀರನ್ನು ತೆರವು ಮಾಡೋಕ್ಕೆ ಯಾರೂ ಬರ್ತಾ ಇಲ್ಲ. ಬದಲಾಗಿ ತಾನಾಗೆ ಅಲ್ಲಿ ಕೆರೆ ನೀರು ರಾಜಕಾಲುವೆಗೆ ನೀರು ಹೋಗ್ತಾ ಇರೋ ಕಾರಣಕ್ಕಾಗಿ ಸ್ವಲ್ಪ ಪ್ರಮಾಣದಲ್ಲಿ ಕೆಸರು ನೀರು ಕಡಿಮೆ ಆಗಿದೆ. ಬಿಟ್ಟರೆ ಸಂಪೂರ್ಣವಾಗಿ ಇಲ್ಲಿಂದ ನೀರನ್ನು ತೆರವು ಮಾಡುವಂಥ ಕೆಲಸ ಆಗ್ತಾ ಇಲ್ಲ. ಮಮತಾ, ಧನ್ಯವಾದ ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಬಸ್ ಒಂದು ಕೆಟ್ಟು ನಿಂತಿರೋದನ್ನ ಗಮನಿಸ್ತಾ ಇದ್ದೀರಾ. ಆಮೇಲೆ ಎಷ್ಟಡಿ ನೀರು ನಿಂತಿದೆ. ಅವರು ಒಬ್ಬ ವ್ಯಕ್ತಿ ಅಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ, ಸೊಂಟದ ತನಕ ನೀರು ಬಂದಿದೆ. ಅಲ್ಲಿ ಒಂದು ಬಸ್ಸಲ್ಲಿ ಕೆಟ್ಟು ನಿಂತಿದೆ. ಇನ್ನೊಂದು ಅಲ್ಲಿರುವಂತಹ ಜನರನ್ನ, ಕೆಲವರನ್ನ ಸುರಕ್ಷಿತ ಸ್ಥಳಗಳಿಗೆಲ್ಲ ಕರ್ಕೊಂಡು ಹೋಗೋದಕ್ಕೆ ಅಂತ ಅಲ್ಲೊಂದು ರಬ್ಬರ್ ಬೋಟನ್ನು ಕೂಡ ತರಲಾಗಿದೆ. ರೆಸ್ಕ್ಯೂ ಆಪರೇಷನ್ಗಳಾಗ್ತಾ ಇದೆ. ಸಾಯಿಲೆ ಔಟ್ನ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ಒಂದು ಕಾರನ್ನು ನೋಡಿ, ಎಷ್ಟು ಜನ ಇಟ್ಕೊಂಡು ತಳ್ತಾ ಇದ್ದಾರೆ ಅಂದರೆ ಬಿಕಾಸ್ ಕೆಟ್ಟು ಹೋಗಿದೆ. ಅದು ಸೈಲೆನ್ಸರ್ಗೆ ನೀರು ನುಗ್ಗಿದ್ರೆ ಏನಾಗುತ್ತೆ? ಕಾರ್ ಸ್ಟಾರ್ಟ್ ಆಗುತ್ತಾ? ಇಲ್ಲ, ಹೋಗ್ಬೇಕದು ಗ್ಯಾರೇಜಿಗೆ. ನೆಕ್ಸ್ಟ್ ಅವ್ರದ್ದಲ್ಲದ ತಪ್ಪಿಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಕೊಂಡು ಈಗ ಇನ್ನೊಂದಷ್ಟು ದುಡ್ಡನ್ನು ಸುರಿಬೇಕು, ಪೆನಾಲ್ಟಿ ಥರ ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಕಟ್ತಾರೆ.
ಎಲ್ಲ ಥರ ಟ್ಯಾಕ್ಸ್ ಕಟ್ಟಿ, ಪೆಟ್ರೋಲ್ನಲ್ಲೂ ಟ್ಯಾಕ್ಸ್ ಕಟ್ಟಿ, ಟೋಲಲ್ಲೂ ದುಡ್ಡು ಕೊಟ್ಟು, ಆದರೂ ಬೆಂಗಳೂರಿನಲ್ಲಿ ಒಂದು ಮಳೆ ಬಂತು ಅಂದರೆ ಯಾರ ವೆಹಿಕಲ್ ಎಲ್ಲಿ ಹಾಳಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ತಪ್ಪು ಮಾಡಬೇಕು ಅಂತ ಏನಿಲ್ಲ, ಅವರೇನು ಹಳ್ಳ ಇರೋ ಜಾಗಕ್ಕೆ ನುಗ್ಗಿಸ್ಬೇಕು ಅಂತ ಏನಿಲ್ಲ, ಅವ್ರಿರೋ ಜಾಗಕ್ಕೆ ನೀರು ಬರುತ್ತೆ. ಅದೇ ಸ್ಪೆಷಾಲಿಟಿ ಬೆಂಗಳೂರದು. ವಿಜುವಲ್ಸ್ ತೋರಿಸ್ತಾ ಇದ್ದೀವಿ, ಒಂದೊಂದು ಏರಿಯಾದಲ್ಲೂ ಕೂಡ ಇಂಥದ್ದು ಸುಮಾರು ಸಾವಿರಾರು ವಿಜುವಲ್ ಸಿಗುತ್ತೆ ನಮಗೆ.